ಅತ್ಯುದ್ರಿಕ್ತ ವಿದೋಷ ಸುಖಮಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿ ಭೋಗಪದ ಸತ್ಸಾನಾತ್ಮ ದಿವ್ಯಾಕೃತಿಂ ವಿರೋಧನಿಗೆ ಧ್ಯಾನ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಏನು ಹೇಳಿದ್ರಿ ಈಗ? ಇದಕ್ಕಿಂತ ಅದು ದೊಡ್ಡದೊಂದು 8 ಹೇಳಿದ್ರಿ. ಈಗ ಒಂದನ್ನು ಶುರು ಮಾಡಿದ್ರು. ಏನಂತ ಹೇಳಿದ್ರೆ ಮೊದಲು ಓಂಕಾರ ಪ್ರತಿಪಾದ್ಯರಾದವನೇ ಪರಮಾತ್ಮ ಮತ್ತು ಮೊದಲನೇದು. ಆಮೇಲೆ 8 ಹೇಳ್ತಾ 8ನೇವನು ಪರಮಾತ್ಮ ಯಾರೋತ ಪರಾರ್ಧ ರಸತಮನಾದವನು ಪರಮಾತ್ಮ ಅಂತ ಹೇಳಿ ರಸದಿಂದ ಹಿಡಿದು ಎಲ್ಲಿ ತೊಯ್ದ್ರೆ ಅದನ್ನು ಪರಾರ್ಧ ರಸತಮ ಅಂತಕ್ಕ ರಸ ಮಿನಿಮಮ್ ಅದು ಅಷ್ಟಮ ರಸ ಆಯ್ತಾಗ ಅದು ರಸ ಇಲ್ಲದಂತೆ ಕೌಂಟ್ ಆಗ್ತಿದ್ದಿಲ್ಲ. ಸೊ ಪೃಥ್ವೀ ರಸ ಅಲ್ಲಿಂದ ಶುರುವಾಯಿತು. ಪೃಥ್ವಿಯಿಂದ ಯಾವ್ದು ರಸ ಬಂತು ಇದೆಲ್ಲ ಹೇಳಿಬಿಟ್ಟು ಅದಕ್ಕೆ ಒಂಥರ ಕೊಟ್ಟರು. ಆಚಾರ್ಯ ಭಾಷ್ಯ ಶುರು ಮಾಡ್ತಾ ಕೆಲವು ಮಾತು ಹೇಳ್ತಾರೆ. ಮಂಗಳಾಚರಣೆ ಆಗಿತ್ತು, ಇದನ್ನು ಹೇಳ್ತಾರೆ. ಹಯಗ್ರೀವ ಮುಖೋದ್ಗೀರ್ಣೈರ್ಗೀರ್ಭಿರ್ದೇವೀ ರಮಾಪತಿಂ ವಸ್ತುವದ್ ವಿಸ್ತೃತ ಗುಣಂ ಭೋಗಿ ಭೋಗಿ ಪ್ರಸ್ತರ ಶಾಯಿನಂ. ಇದಕ್ಕೆ 2 ಕೆಲಸ ಮಾಡ್ತಾರೆ. ಒಂದು ಋಷಿ ಇತ್ಯಾದಿ ಹೇಳಬೇಕು, 2ನೇದು ಆಧಾರ ಕೊಡಬೇಕು. ಅದು ಪ್ರಮಾಣ ಕೊಟ್ಟೆ ಹೇಳಿಬಿಡ್ತಾರೆ. ಹಯಗ್ರೀವ ದೇವರೇ ಇದಕ್ಕೆ ದೇವತೆ. ಉದ್ಗೀರ್ಣ ದೇವೀ ರಮಾಪತಿ ರಮಾದೇವಿ ಕೇಳಿದವರು. ವಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ. ಭೋಗಿ ಪ್ರಸ್ತರ ಅಂದ್ರೇನು? ಆದಿಶೇಷನ ಮೈ ಮೇಲೆ ಮಲಗಿದವರು ಅಂತ. ಓಮಿತಿ ನಾಮಕಂ ಅಕ್ಷರಂ ಸರ್ವಸನ್ನಿಹಿತತ್ವಾದೇತತ್. ದೇವರಿಗೆ ಏತತ್ ಅಂತ ಕರೀತಾರೆ. ದೇವರಿಗೆ ಏತತ್ ಅಂತ ಹೆಸರು. ಏತತ್ ಅಂದರೆ ಯಾರನ್ನು ಕರೀತಾರೆ? ಸಾಮಾನ್ಯ ಏತತ್ ಅಂತ ಕರೆಯೋದು ಯಾರನ್ನ ಕರೆಯೋದು? ಏತತ್ ಅಂತ ಕರೆಯೋದು ಯಾರನ್ನು? ಎದುರಿಗರ. ದೇವರು ಎಲ್ಲ ಕಡೆ ಇದ್ದಾನಾದ್ರಿಂದ ಏತತ್ ಅಂತ ಕರೆದು. ಹೀ ಅಂದರೆ ಎಲ್ಲ ಕಡೆ ಇದ್ದಾನೆ, ಕಾಣೋದಿಲ್ಲ. ಇಲ್ಲಿ ಎಲ್ಲ ಕಡೆ ಇದ್ದಾನೆ, ನಿಮಗೆ ಕಾಣೋದಿಲ್ಲ ಅಷ್ಟೇ ಹೊರತು ದೇವರು ಎದುರುಗಡೆನೇ ಇದ್ದಾನೆ. ಬಿಂಬ ಪ್ರತಿಬಿಂಬ ಎಲ್ಲಿವೆ ಅಂತ ಆಯ್ತು. ಈಗ ಬಿಂಬ ಎದುರು ಬದ್ರೆ ಎಲ್ಲೇ ಕೂತಿರೋದ್ರಿಂದ ಜೊತೆಗಿದ್ದೇ ಇದ್ದಾರೆ ಪರಮಾತ್ಮ. ಓಮಿತಿ ನಾಮಕಂ ಅಕ್ಷರಂ ಸರ್ವಸ್ಮಿನ್ ಸರ್ವಸನ್ನಿಹಿತತ್ವಾದೇತತೆ. ಇದರ ಎಲ್ಲ ಸೇರ್ಕೊಂಡು ಹೋಗಿದೆ ಓಂಕಾರದ. ಉಚ್ಚತ್ವಾತ್ ಗೀತತ್ವ ಉದ್ಗೀತ ಅಂತ ಕರೆದು. ಉದ್ಗೀತ ಅಂದ್ರೇನು? ಉಚ್ಚತ್ವಾತ್ ಗೀತತ್ವಾತ್ ಸರ್ವಸ್ಥ ಏನಿದೆ ಸರ್ವಸ್ಥಾನತ್ವಾಚ ಉದ್ಗೀತಂ ಭಗವಂತಂ ಉಪಾಸೀತ. ಉದ್ಗೀತನನ್ನು ಉಪಾಸನೆ ಮಾಡಬೇಕು. ಉಚ್ಚ ಆದ್ದರಿಂದ ಉತ್, ಗೀತ ಆದ್ದರಿಂದ ಉದ್ಗೀತ. ಆಮೇಲೆ ಉದ್ಗೀತ ಥ ಸರ್ವತ್ರ ತಿಷ್ಠತೆ ಆದ್ದರಿಂದ ಥ ಉದ್ಗೀತ ಗೊತ್ತಾಯ್ತಾ? ಉಚ್ಚತೆಯ ಗೀತನಾಗಿ ಎಲ್ಲ ಕಡೆಯೂ ಇದ್ದಾನೆ ಅಂತ. ಇವರೆಲ್ಲ ಕಡೆ ಇದ್ದಾರೆ. ಉಪಾಸೀತ ಉತ್ತಂಚ ಮಹಾಮ್ಯ ಸಂಹಿತಾಯ ಮಹಾಸಂಹಿತ ಕೋಟ್ ಮಾಡ್ತಾನೆ. ಇದೆಲ್ಲ ವಿಷಯ ಅರ್ಥ ಹೇಳ್ತಕ್ಕಂಥ ಮಾತಿದ್ದು. ಹಯಗ್ರೀವೋದ್ಗೀತ ವಾಕ್ಯೈ ರಮಾದೇವಿ ಸ ರಮಾಪತಿಂ ಓಮಿತ್ಯೇತನ್ಮುಖೈರ್ದೇವ ದೇವಂ ಅಸ್ತುವತ್ ಸಾಮವೇದಗೈ. ಹಯಗ್ರೀವ ಉದ್ಗೀತವಾಕ್ಯೈ ರಮಾದೇವಿ ರಮಾಪತಿಂ ಓಮಿತಿ ಏತತ್ ಏತನ್ಮುಖೈ ದೇವಂ ಅಸ್ತುವತ್ ಸಾಮವೇದಗೈ. ಪರಮಾತ್ಮನನ್ನು ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರತಿಪಾದ್ಯ ಆತ, ಪ್ರತಿಪಾದಕರು ಇವರು. ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಭಕ್ತಿಯಿಂದ ಮಾಡ್ತಾರೆ. ಆದ್ದರಿಂದ 3 ಇದೆ ಅಂತ. ಓಂ ನಾಮಾನಮುಪಾಸೀತ ತದರ್ಥ ಗುಣಪೂರ್ವಕಂ. ಓಂ ಓಂ ಅಂಥೇಳಿ ಓಂಕಾರ ಹೇಳೋದು ಪದ್ಧತಿ ಆಗಿಬಿಟ್ಟಿದೆ ಎಲ್ಲದಕ್ಕೆ. ಅರ್ಥ ಗೊತ್ತಿರಬೇಕಲ್ಲ. ಅರ್ಥ ಗೊತ್ತಿದ್ರೆ ಕೆಲಸ ಕೊಡುತ್ತೆ, ಕೆಲಸ ಕೊಡೋದಿಲ್ಲ. ಓಂ ನಾಮಾರ್ಥಮುಪಾಸೀತ ತದರ್ಥ ಗುಣಪೂರ್ವಕಂ ಚೇತನತ್ವಾತ್ ಅನಾತ್ಮಾತ್ವ ಚೇತನತ್ವಾತ್ ಅವನಾತ್ಮಾನಾತ್ ಅಧಿಕೋಚ್ಯತ್ವ ಕಾರಣಾತ್ ಓ ತತ್ವ. ಗೊತ್ತಾಯ್ತಾ? ಓ ತತ್ವ ಅಂದರೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನಾತ್ ರಕ್ಷಣೆ ಮಾಡ್ತಾ ಇದ್ದಾನೆ. ಮಾನಾತ್ ಪ್ರಮಾಣದಿಂದ ಸಿದ್ಧನಾಗಿದ್ದಾನೆ. ಅಧಿಕೋಚ್ಚನಾಗಿದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಅಷ್ಟು ಅರ್ಥ ಇದೆ. ಓಂ ಉದ್ಗೀತ ಅಂತ ಅಷ್ಟಕ್ಕೂ ಅರ್ಥ ಬಂತು. ಕಾರಣಾತ್ ಆನಂದಾತ್ ಓಜಸಶ್ಚೈವ ಭರಣಾತ್ ಓಂ ಉದಾಹ. ಓಂಕಾರ ಇಷ್ಟರ್ಥನೂ ಇದೆ. ಆನಂದಾತ್ ಓಜಸಶ್ಚೈವ ಭರಣಾತ್ ಓಂ ಉದಾಹರಣ. ಓಂಕಾರದ ಅರ್ಥ ಹೇಳ್ಬೇಕಾದ್ರೆ ಕೊಟ್ಬಿಡ್ಬೇಕು. ಓತಮಸ್ಮಿನ್ ಜಗತ್ಸರ್ವಂ ಅತ್ಯುಚ್ಚಾಖಿಲ ಸಗುಣ ಅತ್ಯುಚ್ಚಾಖಿಲೈರ್ಗುಣೈ ಅತ್ಯುಚ್ಚಶ್ಚಾಖಿಲೈರ್ಗುಣೈ ಇತ್ಯೋಮಿತಿ ಸದೋಪಾಸ್ಯಃ ಸೋ ಅಕ್ಷರಃ ಪುರುಷೋತ್ತಮಃ ಉಚ್ಚತ್ವಾತ್ ಗೀಯಮಾನತ್ವಾತ್ ಸ್ಥಾನಾದುದ್ಗೀತ ಉಚ್ಯತೆ. ಉಚ್ಚತ್ವಾತ್ ಗೀಯಮಾನತ್ವಾತ್ ಮತ್ತು ಸ್ಥಾನ 3. ಉಚ್ಚ, ಗೀಯಮಾನ ಮತ್ತು ಸ್ಥಾನ ಎಲ್ಲ ಕಡೆ ಇದ್ದಾರೆ. ಅದು ಉದ್ಗೀತ ಅಂತ ದೇವರಿಗೆ ಹೆಸರು.
ಓಮಿತ್ತೇನಂ ಸಮಮಾಮುದ್ದೇಶ್ಯ ಉದ್ಗಾತ ಗಾಯತಿ ಸ್ಫುಟಂ. ಉದ್ಗಾತ್ರವಾದವನು ಹಾಗೆ ಹೇಳ್ತಾನೆ. ವಿಷ್ಣೋರೋಮಿತ್ಯೇತ ಏತೆ ಇತಿ ನಾಮ್ನೋಶ್ಯ ವ್ಯಾಖ್ಯಾನಮಧಿಗೋಚ್ಯತ. ಅದಕ್ಕೆ ಅರ್ಥನೇ ಅತ್ಯಂತ ಉತ್ತಮ, ಭಾರಿ ದೊಡ್ಡವನು ಅಂತ ಅರ್ಥ. ಓಂ ಶಬ್ದಕ್ಕೆ ಭಾರಿ ದೊಡ್ಡವನು ಅಂತ. ಅದಕ್ಕೆ ಓಂ ಅಷ್ಟೇ ಅಲ್ಲ, ಓಂ ಅಂತ ಹೋಗ್ಬೇಕಾಗ ಭಾರಿ ದೊಡ್ಡವನು ಅಂತ ಬಾರೋ ಅಂತ ಕೂಗಿದಾಗ ಹೇಗೆ ಬರುತ್ತಾ ಹಾಗೆ ಅಷ್ಟು ಎತ್ತರ ಇದ್ದಾನೆ. ಆ ಪದದ ಅರ್ಥನೇ ಎತ್ತರ ಅಂತ. ಸ್ವರದಲ್ಲಿ ಇನ್ನೂ ಕ್ಲಿಯರ್ ಗ್ಯಾರಂಟಿ ಬರುತ್ತೆ. ಆ ಸ್ವರಪೂರ್ವಕ ಹೇಳಬೇಕಾಗುತ್ತೆ. ಅದಕ್ಕೆ ಓಂಕಾರ ಹೇಳ್ಬೇಕು. ಎಷ್ಟೊತ್ತು ಬೇಕಾಗುತ್ತೆ ಗೊತ್ತು, ಸರಿಯಾಗಿ ಓನ್ಲಕ್ಕೇನೆ ಓ ಮತ್ತೆ ಇಳಿಸ್ಬೇಕು. ಹಾಗೇನೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಫುಲ್ ಸ್ಟಾಪ್ ಮಾಡಬೇಕು. ಅಷ್ಟು ಮಾಡೋ ಹೊತ್ತಿಗೆ ಫುಲ್ ಪ್ರೊಸೀಜರ್ ಇರೋದು. ಓಂ ಅಂದ್ಬಿಟ್ರೆ ಬರಲಿಲ್ಲ, ಅದಲ್ಲ ಓಂ ಅಲ್ಲ, ಓಂ ಉಚ್ಚಾರಣೆನೇ ಇಲ್ಲ, ಆ ರೀತಿ ಮಾಡಬೇಕಲ್ಲ. ಹಾಂ, ಅಕಾರ ಉಕಾರ ಮಕಾರ ನಾದ. ನಾದ ಅಂದರೆ ಸೌಂಡ್ ಬರ್ಬೇಕು. ಅದಕ್ಕೆ ನಾವು ಮೌನವಾಗಿ ಹೇಳಿಬಿಟ್ರೆ ಹೋಗೇ ಬಿಡ್ತದೆ, ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ಯಾರು ಇಲ್ಲ ಜಾಗದಲ್ಲಿ ಯಾಕೆ ಕೊಡ್ಬೇಕಂದ್ರೆ ಯಾರ್ಯಾರು ಕೇಳಿಸ್ಕೋಬಾರ್ದು, ಗೊತ್ತಾಯ್ತಾ? ಅದಕ್ಕಾಗಿ ತಾವು ಅಕಾರ ಮಕಾರ ನಾದ, ಆಮೇಲೆ ಬಿಂದು ಓಂ ಮುಂದೆ ಅನುಸ್ವಾರ ಇದೆ ಅದು ಬಿಂದು, ಆಮೇಲೆ ಅಕಾರ ಉಕಾರ ನಾದ ಬಿಂದು, ಬರೀ ಘೋಷ ಅಂದರೆ ಸ್ವರ ಹೆಚ್ಚು ಮಾಡೋದು. ಆಮೇಲೆ ಶಾಂತ ಸ್ವಲ್ಪ ಕಡಿಮೆ ಮಾಡಿ ಅತಿ ಶಾಂತ ಫುಲ್ ನಿಲ್ಲಿಸ್ಬಿಡೋದು. ಈಗ ಹೋಗಿ ಬರಬೇಕು, ಈಗ ಹೋಗಿ ವಾಪಸ್ ಬರಬೇಕು. ಅಲ್ಲಿಗೆ ಫುಲ್ಲು ಓಂಕಾರ ವಿಚಾರಣೆ ಸರಿಯಾಗಿ ಗಂಟೆ ಬಾರಿಸ್ಬಿಟ್ರೆ ಓಂ ಅಂತ ಹೇಳುತ್ತೆ. ಕಿವಿ ಮುಚ್ಕೊಂಡು ಕೇಳಿದ್ರು ಕೂಡ ಓಂ ಶಬ್ದ ಕೇಳಿಸುತ್ತೆ. ಅವ್ರಿಗೆ ಕೇಳಿಸುತ್ತೆ, ಉಳಿದವರಿಗೆಲ್ಲ ಅವ್ರಿಗೆ ಕೇಳಿಸುತ್ತೆ, ಆದರೆ ಯಾರಿಗೂ ಕೇಳಿಸುತ್ತೆ. ಏನು ಅಧಿಕ ಅಂತ ಆಯ್ತು. ಅಧಿಕ ಯಾವಾಗ ಆಗ್ತಾರೆ? ಗುಣ ಇದ್ದಾಗ ಮತ್ತು ದೋಷ ಇಲ್ಲದೆ ಇರ್ತಾರೆ. ಭಾರಿ ದೊಡ್ಡವನು ಸ್ವಲ್ಪ ಎಡವಟ್ಟು ಅಂದರೆ ಮುಗಿತಾನೆ, ಆಗಬಾರ್ದು. ಅದ್ರ ದೊಡ್ಡ ದೋಷ ಅಂತ ಹೇಳೋದು. ಆ ಊಮ ಅಧಿಕ ಉಚ್ಚ, ಅಧಿಕರಾಗಿದ್ದಾರೆ ಉಚ್ಚ, ಅದೇ ಅರ್ಥ ಬಂತೀಗ ಓಂಕಾರ. ಮಾ ಅಂದರೆ ಅರ್ಥ ಏನು? ಎಲ್ಲವನ್ನು ತಿಳಿತಾರೆ, ಜ್ಞಾನಿಯಾಗಿದ್ದಾನೆ. ಮಾ ಅಂಬರು ಜ್ಞಾನ ಹೇಳುತ್ತಾ. ಆದ್ದರಿಂದ ಎಲ್ಲ ಕಡೆ ಆಕಾಶ ಇದೆ, ಜ್ಞಾನ ಇಲ್ಲ ಅದಕ್ಕೆ. ದೇವರು ಎಲ್ಲ ಕಡೆ ಇದ್ದು ಎಲ್ಲರನ್ನೂ ಸರ್ವಜ್ಞನಾಗಿದ್ದಾರೆ, ಆ ಅರ್ಥ ಬಂತು. ಓಂಕಾರಕ್ಕೆ ಒಂದೇ ಅರ್ಥ ಅಲ್ಲ, ತುಂಬ ಅರ್ಥಗಳಿದೆ. ಒಂದೊಂದು ಕಡೆ ಒಂದು ಹೇಳಿದ್ದಾರೆ ಅಷ್ಟೇ. ಅದು ಒಂದೇ ಅರ್ಥ ಅಂತ ತಿಳ್ಕೊಬಾರ್ದು. ಮತ್ತು ಅನೇಕ ಅರ್ಥಗಳು. ಅದು ಆತ್ಮ ಶಬ್ದಕ್ಕೆ ಕೆಳಗೆ 3 ಪುಟದಷ್ಟು ಅರ್ಥ ಇದೆ. ಪ್ರತಿ ಲೈನಲ್ಲೂ ಒಂದು ಅರ್ಥ ಆಯ್ತಾ? ಆದ್ದರಿಂದ ನಾವು ಒಂದು ಅರ್ಥ ಸಾಮಾನ್ಯ ತಿಳುವಳಿಕೆಗೆ ಅಷ್ಟೇ, ತುಂಬ ಅರ್ಥ ಜಾಸ್ತಿ ಇದೆ. ಓಂ ನಾಮಾನಮುಪಾಸೀದ. ಇವತ್ತು ಉದಾಹರಣೆಗೆ ಹೇಗೆ ಅಂತ ಕೇಳಿದರೆ, ಅದು ಚೆಕ್ ಕೊಡ್ತಾ ಇದ್ದ, ಸಂಬಳ ಕೊಡಬೇಕೀಗ. ಒಬ್ರಿಗೆ 10,000 ಬರ್ದ, 50,000 ಚೆಕ್ ಸೈಜ್ ಅದೇ, ಚೆಕ್ ಸೈಜ್ ಚೇಂಜ್ ಆಗಲಿಲ್ಲ, ಗೊತ್ತಾಯ್ತಾ? ಬರೆದ್ರೆ ಬೇರೆ ಸೈನ್ ಮಾಡ್ತಾ ಇದ್ದ. ಅವನಿಗೆ 10 ರೂಪಾಯಿ 100 ರೂಪಾಯಿ ಬಂದರೆ ಅವ್ನಿಗೆ 10,000 ಬಂದಿದೆ, ಒಬ್ಬರು ಲಕ್ಷ ಬಂದಿರು. ನಾವು ಸೈಜ್ ನೋಡ್ಕೊಂಡು ತೀರ್ಮಾನ ನಮ್ಮ ಸರಿತಾ? ಅವ್ರು ಗಲಾಟೆ ಮಾಡೋದು. ಅದೇ ಸೈಜ್ ಚೆಕ್ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಅಷ್ಟು ಕೊಟ್ಟಿದ್ರೆ ಸೇಮ್ ಚೆಕ್ ನಾನು ಕೊಟ್ಟಿದ್ದೇನೆ. ಎಂಟ್ರಿ ಏನಿದೆ ನೋಡಬೇಕು. ಶಾಸ್ತ್ರಗಳೆಲ್ಲ ಆ ರೀತಿ ಸುವರ್ಣ. ಪ್ರತಿ ಅಕ್ಷರ ಯೋಚನೆ ಮಾಡಿದಷ್ಟು ಅರ್ಥ ಬರ್ತಾನೆ ಇರುತ್ತೆ. ನಾವು ಫೇಲ್ ಆಗಿಬಿಡ್ತೀವಿ ಅಷ್ಟು ಸಮುದ್ರ ಇದ್ದಾಗ. ಆದರೆ ಇದು ಹಾಗಲ್ಲ. ಲೌಕಿಕದಲ್ಲಿ ಹೆಚ್ಚು ಅರ್ಥ ಮಾಡಕ್ಕೆ ಹೋಗಬಾರ್ದು, ಸ್ಟಾಪ್ ಇಟ್ಟು ಅಂದ್ಬಿಡ್ತಾರೆ. ಪುರುಷೋತ್ತಮ ಇತ್ಯೋ ಸದೋ ಪರಮ ಸೋಕ್ಷರ ಪುರುಷೋತ್ತಮ ಆಯ್ತದು. ಉಚ್ಚತ್ವಾತ್ಮಗಿತ್ತು ಎಷ್ಟು ಹೇಳಿದ ಮೇಲೆ ಉದ್ಗಾತ ಓಂ ಅಂತಾನೆ. ಅಕಾರೇಣ ಅಧಿಕಂ ಪ್ರೋಕ್ತಂ, ಉಕಾರೇಣ ಉಚ್ಚಮುಚ್ಚತೆ. ಸೊ ಅಕಾರಕ್ಕೆ ಎಲ್ಲೆಲ್ಲಿ ಬಂದಿರುತ್ತೋ ಅಧಿಕ ಅಂತ ಅರ್ಥ ಆಯ್ತಾ? ಈಗ ಭಾಳ ಸುಲಭ. ಎಲ್ಲೆಲ್ಲಿ ಅಕಾರವನ್ನು ಹಾಕಿಬಿಟ್ರೆ ಬಿಡಿಸಿದಾಗ ಅಕಾರ ಬಂದುಬಿಡುತ್ತೆ. ಕೆಲವು ಸತ್ತು ಅಪೋಸಿಟ್ ಮೀನಿಂಗ್ ಬರುತ್ತೆ. ಕೆಲವು ಕಡೆಗೆ ಹೆಚ್ಚೊಬ್ಬ ಅರ್ಥ ಬರುತ್ತೆ. ನೋಡಿ ಅರ್ಥ ಹೇಳು. ದೇವರ ಅಜ್ಞಾನಿ, ಅದೇನು ಅರ್ಥ ಅದಕ್ಕೆ? ಅತಿಶಯಿತ ಜ್ಞಾನಿ ಅಂತ, ಭಾರಿ ದೊಡ್ಡ ಜ್ಞಾನಿ ಅಂತ. ಎಲ್ಲ ಕಡೆ ಮಾಡಬಾರ್ದು ಅರ್ಥನ. ಯಾರ ಬಗ್ಗೆ ಮಾತಾಡ್ತೀರೋ ಅರ್ಥ ಬರ್ತದೆ. ಅದಕ್ಕೆ ಆ ಹಾಕ್ಲಿಕ್ಕೆಲ್ಲರೂ ಹಿಂಜರಿತಾರೆ. ಹಿಂಜರಿಬಾರ್ದು. ಅರ್ಥ ಎಲ್ಲಿ ಬರುತ್ತೆ ನೋಡ್ಕೋಬೇಕಾಗುತ್ತೆ. ಬಲ ಅಬಲ, ಬಲಿ ಬಲ ಅಂತಿತ್ತು, ಅಬಲ ಅಂತ ಬಿಡಿಸಿದ. ಬಲಿಯಿಂದ ಅಬಲಿ ಬಿಡಿಸ್ಬಿಟ್ಟ. ಅತಿಶಯಿತ ಬಲಿ ಅಂತ ಅರ್ಥ ಬಂತು. ಇದು ನೋಡಿ ಕಾಂಟ್ರಾಡಿಕ್ಷನ್. ಬಲಿ ಅದೇ ಬಲ ಇಲ್ಲ ಅಂತೀರಿ, ಏನಿದು ಅಂತ ಕೇಳ್ತಾರೆ. ಅಲ್ಲ, ಅದೆಲ್ಲ ಅರ್ಥ ಹೇಳಿದ್ದಾರೆ. ಅಧಿಕೋಚ್ಚಮಿತಿ ಜ್ಞಾತಂ ಓಮಿತಿ ಅಶಾರ್ಥ ಈ ರೀತಃ. ಮಾ ಅಂದರೆ ಜ್ಞಾನ, ಜ್ಞಾತ. ಹಾಗೆ ಓಂಕಾರ ತಿಳಿಯಲ್ಪಟ್ಟಿದೆ ಅಂತ ಅರ್ಥ. ಎಲ್ಲ ತಿಳಿಸಿ ಮುಂದೆ ಹೇಳ್ತಾರೆ. ಅದನ್ನು ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.